ಶ್ರೀ ಗುರುಭ್ಯೋ ನಮಃ. ಪ್ರಮಾಣ ಲಕ್ಷಣದಲ್ಲಿ ಸ್ಮೃತಿಯೂ ಕೂಡ ಪ್ರಮಾಣ ಅನ್ನೋದ್ರ ಬಗ್ಗೆ ನಾವೀಗಾಗಲೇ ನೋಡಿದ್ದೀವಿ. ಸ್ಮೃತಿ ಮತ್ತು ಅನುವಾದಗಳ ಬಗ್ಗೆ ಪ್ರಾಮಾಣ್ಯವನ್ನು ಸಮರ್ಥನೆ ಮಾಡುವಂಥ ಒಂದು ಪ್ರಸಂಗ. ಈ ಹಿಂದೆ ನಾವು ನೋಡಿದ ವಿಷಯವೇ, ಅದರ ಬಗ್ಗೆ ಸ್ವಲ್ಪ ಸ್ಪಷ್ಟವಾಗಿ ನೋಡಿ ಮುಂದಿನ ಭಾಗಕ್ಕೆ ನಾವು ಹೋಗಬೇಕು. ನಮ್ಮ ಸಿದ್ಧಾಂತದಲ್ಲಿ ಸ್ಮೃತಿ ಮತ್ತು ಅನುವಾದ ಎರಡೂ ಕೂಡ ಪ್ರಮಾಣಗಳೇ. ಆದರೆ ಪ್ರಾಭಾಕರ ಮೀಮಾಂಸಕರು ಈ ಅನುವಾದ ಮತ್ತು ಸ್ಮರಣ ಇವೆರಡೂ ಕೂಡ ಅಪ್ರಮಾಣ ಅಂತ ಅಭಿಪ್ರಾಯಪಟ್ಟಿದ್ರು. ಯಾಕೆ ಅಂದರೆ, ಪ್ರಮಾಣ ಅಂತಂದರೆ ನಮಗೇನು ಗೊತ್ತಿಲ್ವೋ ಅದನ್ನು ತಿಳಿಸ್ಬೇಕು. ಅನಧಿಗತ ಅರ್ಥಗಂತ್ರ ಪ್ರಮಾಣಂ ಅಂತ ಹೇಳಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಸ್ಮೃತಿ ಮತ್ತು ಅನುವಾದ ಎರಡೂ ಕೂಡ ಮೊದಲು ತಿಳಿದುದನ್ನೇ ತಿಳಿಸ್ತವೆ. ಅನುವಾದ ಒಂದು ಭಾಷೆಯಲ್ಲಿ ನಮಗೇನು ಈಗಾಗಲೇ ತಿಳಿದಿದೆ ಅದನ್ನೇ ಮತ್ತೊಂದು ಭಾಷೆಗೆ ನಾವು ಅನುವಾದ ಮಾಡಿದಾಗ, ಅಥವಾ ಕಠಿಣವಾದ ಭಾಷೆಯಲ್ಲಿ ಇದ್ದುದನ್ನು ಅದೇ ಭಾಷೆಯಲ್ಲಿ ತಿಳಿಯಾಗಿ ಅನುವಾದ ಮಾಡಿದಾಗ ಅದು ಮೊದಲು ಗೊತ್ತಿದ್ದನ್ನೇ ತಿಳಿಸ್ತದೆ. ಅನುವಾದ ಅಂದರೆ ಖಂಡಿತವಾಗಿಯೂ ಟ್ರಾನ್ಸ್ಲೇಟ್ ಅಂತ ಅರ್ಥ ಅಲ್ಲ. ಇದ್ದದ್ದನ್ನೇ ತಿಳಿಯಾಗಿ ಹೇಳುವುದಕ್ಕೂ ಕೂಡ ಅನುವಾದ ಅಂತಲೇ ಅಂತಾರೆ ಸಂಸ್ಕೃತದಲ್ಲಿ. ಅನುಸೃತ್ಯವಾದ ಅಂತ ಅರ್ಥ. ಹೀಗೆ ಅನುಸೃತ್ಯ, ಈಗಾಗಲೇ ಮೊದಲೇನು ತಿಳಿದು ಬಂದಿದೆ ಅದನ್ನೇ ಇನ್ನೊಂದ್ಸರಿ ಹೇಳುವುದು ಅಂತ. ಆದ್ದರಿಂದ ಅನುವಾದ ಅಂತ ಅನ್ನೋದು ಅಪ್ರಮಾಣ. ಹಾಗೆ ಸ್ಮೃತಿಯೂ ಕೂಡ ಈ ಹಿಂದೆ ನಾವು ಒಂದು ನಿಮಿಷದ ಹಿಂದೆ ಅಥವಾ 10 ವರ್ಷದ ಹಿಂದೆ ಏನನ್ನು ತಿಳಿದಿದ್ದೆವೋ ಅದನ್ನೇ ಮತ್ತೆ ಸ್ಮರಣ ರೂಪದಲ್ಲಿ ತಿಳ್ಕೊಳ್ತಿರ್ತೇವೆ. ಅದರಿಂದ ಇವೆರಡೂ ಕೂಡ ತಿಳಿಯದ ವಿಷಯವನ್ನು ತಿಳಿಸ್ತಾ ಇಲ್ಲ, ತಿಳಿದಿದ್ದ ವಿಷಯವನ್ನೇ ತಿಳಿಸ್ತಾ ಇವೆ. ಆದ್ದರಿಂದ ಅಪ್ರಮಾಣ ಅಂತ ಅವರು ಅಭಿಪ್ರಾಯಪಟ್ಟಿದ್ರು. ಅದಕ್ಕೆ ನಾವು ಹೇಳಿದ್ವಿ, ಪ್ರಮಾಣ ಆಗಬೇಕಾದ್ರೆ ಯಥಾರ್ಥ ಜ್ಞಾನವನ್ನು ಹುಟ್ಟಿಸಿದ್ರೆ ಸಾಕು. ಆ ಯಥಾರ್ಥ ಜ್ಞಾನ ಅನ್ನೋದು ಹಿಂದೆ ಬಂದಿತ್ತೋ ಇಲ್ವೋ ಇದೆಲ್ಲ ಪ್ರಶ್ನೆ ಅಲ್ಲ. ವಿಷಯ ಜ್ಞಾತವೋ ಅಜ್ಞಾತವೋ ಅನ್ನೋದು ಪ್ರಶ್ನೆ ಅಲ್ಲ. ಯಥಾರ್ಥವಾದ ವಿಷಯವನ್ನು ತಿಳಿಸಿದರೆ ಸಾಕು. ಅದು ಅಜ್ಞಾತವೂ ಇರಬಹುದು, ಜ್ಞಾತವೂ ಇರಬಹುದು ಅನ್ನೋದನ್ನು ಕೂಡ ನಾವಲ್ಲಿ ಸ್ಪಷ್ಟಪಡಿಸಿದ್ದೇವೆ. ಜ್ಞಾನ ಯಥಾರ್ಥ ಆಗಿರಬೇಕು, ಅದು ಮುಖ್ಯ. ವಸ್ತುಸ್ಥಿತಿಯನ್ನು ವಿಷಯೀಕರಿಸುವುದು ಜ್ಞಾನ. ಅದನ್ನು ಹುಟ್ಟಿಸುವ ಸೋರ್ಸ್ ಏನಿದೆ ಅದೆಲ್ಲವೂ ಕೂಡ ಪ್ರಮಾಣ ಅಂತಲೇ ನಾವಲ್ಲಿ ತೋರಿಸಿದ್ವಿ. ಅದಕ್ಕೆ ಅಗ್ನಿರ್ಹಿಮಸ್ಯ ಭೇಷಜಂ ಅಂತ ಉದಾಹರಣೆ ಕೊಟ್ಟಿದ್ದನ್ನು ಕೂಡ ನೋಡಿದೆವು. ಈ ಅನುವಾದ ಮತ್ತು ಸ್ಮರಣ ಎರಡನ್ನೂ ಕೂಡ ಮೀಮಾಂಸಕರು, ಪ್ರಾಭಾಕರ ಮೀಮಾಂಸಕರು ಅಪ್ರಮಾಣ ಅಂತ ಹೇಳಿದಾಗ ನಾವು ಅದನ್ನು ಪ್ರಮಾಣ ಅಂತ ಸಮರ್ಥನೆ ಮಾಡಿದ್ವಿ. ಇದು ಪ್ರಾಭಾಕರ ಮೀಮಾಂಸಕರ ಜೊತೆಗಿನ ಚರ್ಚೆ ಮತ್ತು ಅದಕ್ಕೆ ಉತ್ತರ ಕೊಡೋದು ಒಂದು ಮುಗೀತು. ಇನ್ನು ಕೆಲವರು ಅನುವಾದದ ಬಗ್ಗೆ ಅವ್ರ ಪ್ರಶ್ನೆ ಇಲ್ಲ, ಸ್ಮರಣದ ಬಗ್ಗೆ ಮಾತ್ರ ಪ್ರಶ್ನೆ ಇದೆ, ಪ್ರತ್ಯೇಕವಾದ ಪ್ರಶ್ನೆ ಇದೆ. ಆ ಪ್ರತ್ಯೇಕವಾದ ಪ್ರಶ್ನೆ ಅವ್ರು ಮಾಡ್ತಾರಲ್ಲ, ಅದಕ್ಕೆ ನಾವು ಪ್ರತ್ಯೇಕವಾಗಿ ಉತ್ತರ ಕೊಡಬೇಕಾಗ್ತದೆ. ಮತ್ತು ಆ ಸ್ಮೃತಿಯನ್ನು ಅಪ್ರಮಾಣ ಅಂತ ಹೇಳಲಿಕ್ಕೆ ಇನ್ನು ಕೆಲವರು ಮಾಡುವ ಪ್ರಶ್ನೆ ಇದೆಯಲ್ಲ, ಅದು ಪ್ರಾಭಾಕರರು ಮಾಡುವ ಪ್ರಶ್ನೆಕ್ಕಿಂತ ಭಿನ್ನವಾಗಿದೆ. ಪ್ರಾಭಾಕರರು ಸ್ಮರಣ ಅನ್ನೋದು ಈಗಾಗಲೇ ಗೊತ್ತಿರುವುದನ್ನೇ ತಿಳಿಸುವುದರಿಂದ ಅಪ್ರಮಾಣ ಅಂತ ಅಭಿಪ್ರಾಯಪಟ್ಟಿದ್ದರು. ನಾವು ಅದನ್ನು ನಿರಾಕರಿಸಿದ್ದೆವು. ಆದರೆ ಇನ್ನು ಕೆಲವರು ಬೇರೆಯವರು ಮಾಡುವ ಒಂದು ಪ್ರಶ್ನೆ ಏನಿದೆಯಲ್ಲ, ಅದಕ್ಕೆ ಒಂದು ಬೇರೆಯೇ ಆದ ಹಿನ್ನೆಲೆ ಇದೆ. ಸ್ಮರಣ ನಮಗೆ ಬರುವುದು ಹೇಗೆ? ಆ ಒಂದು ದೇಶದಲ್ಲಿ, ಉದಾಹರಣೆಗೆ ಕಾಶಿಯಲ್ಲಿ ಹೀಗೊಬ್ಬ ವ್ಯಕ್ತಿ ಇದ್ದ ಅಂತ ಭೂತಕಾಲದ ಸ್ಮರಣ. ಅಂದರೆ ಸ್ಮರಣೆ ಅನ್ನೋದು ಒಂದು ವಸ್ತುವಿಗೆ ಯಾವುದೋ ಒಂದು ದೇಶ ಮತ್ತು ಅತೀತ ಕಾಲದ ಸಂಬಂಧವನ್ನು ತಿಳಿಸ್ತಾ ಇರ್ತದೆ. ಆದರೆ ಆ ವಸ್ತು ಸ್ಮೃತಿ ಬರುವ ಈಗಿನ ಕಾಲದಲ್ಲಿ ಹಾಗೆ ಅಲ್ಲಿರೋದಿಲ್ಲ. ಅದು ಕಾಶಿಯಲ್ಲಿ 10 ವರ್ಷದ ಹಿಂದೆ ಅಥವಾ ಒಂದು 5 ನಿಮಿಷದ ಹಿಂದೆ ಒಬ್ಬ ವ್ಯಕ್ತಿ ನೋಡಿದ್ವಿ. 10 ವರ್ಷದ ನಂತರ ಅಥವಾ 5 ನಿಮಿಷದ ನಂತರ ಆ ವ್ಯಕ್ತಿ ಸತ್ತೋಗಿರಬಹುದು. ಈ ಸ್ಮೃತಿ ಬರುವ ಸಂದರ್ಭದಲ್ಲಿ ಆ ವಸ್ತು ಅಂದರೆ ವ್ಯಕ್ತಿ, ಆ ಒಂದು ಥಿಂಗ್ ಹಾಗೆ ಇರಬೇಕಂತೇನಿಲ್ಲ, ವ್ಯತ್ಯಸ್ತ ಆಗಿರಬಹುದು. ಹೀಗೆ ಇಲ್ಲದೇ ಇರುವಂಥ ವಸ್ತುವನ್ನು ಗ್ರಹಣ ಮಾಡಿದರೆ ಸ್ಮೃತಿ ಹೇಗೆ ಅಪ್ರಮಾಣ ಆಗ್ತದೆ ಅಂತ ಇವರ ಪ್ರಶ್ನೆ. ಹಿಂದಿನವರಿಗೂ ಇವರಿಗೂ ಪ್ರಶ್ನದ ವ್ಯತ್ಯಾಸ ಇದೆ. ಹಿಂದಿನವರು ಮೀಮಾಂಸಕರು ಅನುವಾದ ಮತ್ತು ಸ್ಮೃತಿ ಎರಡರ ಬಗ್ಗೆನೂ ಪ್ರಶ್ನೆ ಮಾಡಿದ್ರು. ಈಗಿನವರು ಕೇವಲ ಸ್ಮೃತಿ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ. ಅವರಿಗೆ ಪ್ರಶ್ನೆ ಮಾಡಲಿಕ್ಕೆ ಆಧಾರ ಏನು? ತಿಳಿದದ್ದನ್ನೇ ತಿಳಿಸ್ತಾ ಇದೆಯಲ್ಲ ಸ್ಮರಣ ಮತ್ತು ಅನುವಾದ ಅಂತ. ಇದನ್ನು ವ್ಯತ್ಯಾಸ ಗಮನಿಸಬೇಕು ಅಂತ ಹೇಳಿದೆ ಅಷ್ಟೆ. ಈಗಿನವರು ಈ ಎರಡೇ ಪ್ರಶ್ನೆ ಮಾಡುವಂತೆ
ಸ್ಮರಣೆ ಬಂದಾಗ ಹಿಂದೆ ಏನಂತೆ ವಸ್ತು ಇರಬಹುದು, ಇಲ್ಲದೆ ಇರಬಹುದು. ಹಿಂದಿನಂತೆ ವಸ್ತು ಇದ್ರೆ ಪ್ರಮಾಣ ಆಗ್ತದೆ, ವಸ್ತು ಇಲ್ಲದೆ ಹೋದ್ರೆ ಅದು ಅಪ್ರಮಾಣ ಆಗ್ತದಲ್ಲ. ಆದ್ರಿಂದ ಇಲ್ಲದೇ ಇರುವ ವಸ್ತುವನ್ನು ಗ್ರಹಿಸಿದರೆ ಸ್ಮೃತಿ ಹೇಗೆ ಪ್ರಮಾಣ ಆಗ್ತದೆ ಅಂತ ಕೆಲವರ ಪ್ರಶ್ನೆ ಇದೆ. ಅದಕ್ಕೂ ಕೂಡ ನಾವು ಉತ್ತರ ಕೊಡ್ತೇವೆ. ಅದನ್ನು ಜಯತೀರ್ಥರು ಪ್ರಮಾಣ ಪದ್ಧತಿಯಲ್ಲಿ ಇನ್ನೂ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಆದರೆ ನಾವು ನೋಡ್ತಿರುವ ಪ್ರಮಾಣ ಲಕ್ಷಣದ ಅನುವಾದದಲ್ಲೇ ನಮಗೆ ಬೇಕಾದಷ್ಟು ಸ್ಪಷ್ಟವಾದ ಅನುವಾದ ಇದೆ, ಅದು ಸಾಕು. ಹಿಂದೆ ನಾವು ಈ ಸ್ಪಷ್ಟೀಕರಣವನ್ನು ಸ್ಪಷ್ಟವಾದ ಮಾತಿನ ರೂಪದಲ್ಲಿ ನಾನು ಹೇಳಿರಲಿಲ್ಲ ಅಷ್ಟೇ. ಅದಕ್ಕಾಗಿ ಇನ್ನೊಂದ್ಸರಿ ಇದನ್ನು ಹೇಳ್ತಿದ್ದೇನೆ. ಸ್ಮೃತಿ ಪ್ರಮಾಣವೇ. ಇಂಥ ಒಂದು ನಿರ್ದಿಷ್ಟ ಊರಿನಲ್ಲಿ, ಉದಾಹರಣೆ ಕಾಶಿಯಲ್ಲಿ 10 ವರ್ಷದಿಂದ ಅವನು ಇದ್ದ ಅಂತ ತಿಳಿದು ಬರ್ತದೆ. ಇತ್ತು, ಭೂತಕಾಲದ ಸಂಬಂಧ ತಿಳಿದು ಬರ್ತದೆ. ಸ್ಮರಣೆ ಬರುವಾಗ ಆ ದೇಶ, ಆ ಕಾಲಗಳ ಸಂಬಂಧ ಈಗ ಇದೆ ಅಂತ ವರ್ತಮಾನ ಕಾಲದ ಸಂಬಂಧ ಏನಾದ್ರು ತಿಳಿದು ಬರ್ತದ? ಹಾಗೇನಿಲ್ಲ, ಇತ್ತು ಅಂತ ತಿಳಿದು ಬರ್ತದೆ. ಹಿಂದೆ ಇದ್ದದ್ದನ್ನ ಈಗ ಇದೆ, ಹಿಂದೆ ಇತ್ತು ಈಗ ಅದು ಇಲ್ಲದೆ ಹೋದಾಗ ಅದನ್ನು ಇದೆ ಅಂತ ತಿಳಿಸಿದ್ರೆ ಅದು ಅಪ್ರಮಾಣ, ಅದನ್ನು ಒಪ್ಪೋಣ. ಕಾಶಿಯಲ್ಲಿ 10 ವರ್ಷದಿಂದ ಒಬ್ಬ ಇದ್ದ, ಅವನಿಗೆ ಸತ್ತು ಹೋಗಿದ್ದಾಗ ಅವನಿನ್ನೂ ಇದ್ದಾನೆ ಅಂತ ಸ್ಮರಣೆ ಬಂದರೆ ಅಥವಾ ನಮ್ಗೆ ಗ್ರಹಿಕೆ ಬಂದರೆ ಅದು ಅಪ್ರಮಾಣ, ಅದನ್ನು ಒಪ್ಪೋಣ. ಅಥವಾ ಕಾಶಿಯಲ್ಲಿ ಅವನಿಲ್ಲ, ಈಗ ಬೇರೆ ಕಡೆ ಏನೋ ಊರಿಗೆ ಹೋಗಿದ್ದಾನೆ, ಅವನಿನ್ನೂ ಕಾಶಿಯಲ್ಲಿ ಇದ್ದಾನೆ ಜ್ಞಾನ ಬಂದರೆ ಅದು ಅಪ್ರಮಾಣ, ಅದನ್ನು ಒಪ್ಪೋಣ. ನಮಗೆ ಸ್ಮರಣೆ ಬರ್ತಿರುವುದೇನು? ಇದು ಪಂಡಿತರಿಗೂ ಪಾಮರಿಗೂ ಎಲ್ರಿಗೂ ಸ್ಪಷ್ಟವಾದ ಅನುಭವ ಇರುವುದೇನು? ನಾನು ನೋಡಿದ ಆ ದೇಶದಲ್ಲಿ, ಆ ಕಾಲದಲ್ಲಿ, ಆಗ ಆ ವ್ಯಕ್ತಿ ಇದ್ದ ಅಂತ. ಆ ಇದ್ದ ಅನ್ನೋದಕ್ಕೇನು ಚ್ಯುತಿ, ಆ ವಸ್ತುಸ್ಥಿತಿಗೇನು ಚ್ಯುತಿ ಇಲ್ಲ. ಈಗ ವಸ್ತುಸ್ಥಿತಿ ಬೇರೆ ಇರಬಹುದು, ಇದನ್ನು ಗಮನಿಸಬೇಕು. ಈಗ ವಸ್ತುಸ್ಥಿತಿ ಆ ವ್ಯಕ್ತಿಯೇ ಇಲ್ಲದೆ ಇರಬಹುದು, ಅಥವಾ ಆ ದೇಶದಲ್ಲಿ ಇಲ್ಲದೆ ಇರಬಹುದು, ಬೇರೆ ದೇಶಕ್ಕೆ ಹೋಗಿರಬಹುದು. ಅವನು ಕಾಲವಶನಾಗಿರಬಹುದು ಅಥವಾ ಬೇರೆ ದೇಶವಶ ಆಗಿರಬಹುದು, ಅದೇನೇ ಇರಲಿ. ಆದರೆ ವಸ್ತುಸ್ಥಿತಿ, ಈಗಿನ ವಸ್ತುಸ್ಥಿತಿಯ ಮೂಲಕ ಅದನ್ನು ಅಳೆಯಬಾರದು. ಆವಾಗ ವಸ್ತುಸ್ಥಿತಿ ಏನಿತ್ತು? ಅವನು ಆ ದೇಶದಲ್ಲಿ, ಆ ಕಾಲದಲ್ಲಿ ಆ ವ್ಯಕ್ತಿ ಇದ್ದ, ಆ ವ್ಯಕ್ತಿಗೆ ಆ ದೇಶದ ಆ ಕಾಲದ ಸಂಬಂಧ ಇತ್ತು ಅನ್ನೋದು ಸತ್ಯವೇ ಆಗಿದೆ. ಆದ್ದರಿಂದ ಆ ವಸ್ತುಸ್ಥಿತಿಗೇನೂ ಭಂಗ ಇಲ್ಲ. ವಸ್ತುಸ್ಥಿತಿ ಅನ್ನೋದು ಪ್ರಾಮಾಣ್ಯವನ್ನು ತೀರ್ಮಾನ ಮಾಡ್ತದೆ. ವಸ್ತುಸ್ಥಿತಿ ಅಂದರೆ ಯಾವುದು? ನಾವು ಈಗ ನೋಡ್ತಿರುವುದು ವಸ್ತುಸ್ಥಿತಿ ಅಂತ ನೀವು ಯಾಕೆ ಹೇಳಬೇಕು? ಹಿಂದೆ ಇದ್ದದ್ದು ವಸ್ತುಸ್ಥಿತಿ, ಅದನ್ನು ಗ್ರಹಿಸಿದೆ ನಮ್ಮ ಸ್ಮರಣೆ. ಪಂಡಿತರಿಗೂ ಪಾಮರಿಗೂ ಎಲ್ರಿಗೂ ಕೂಡ ಆ ದೇಶದಲ್ಲಿ, ಆ ಕಾಲದಲ್ಲಿ ಅವನು ಇದ್ದ ಅಂತಲೇ ಸ್ಮರಣೆ ಬಂದಿರ್ತದೆ. ಹಾಗೇ ಅವರು ತಮ್ಮ ಸ್ಮರಣವನ್ನು ಮಾತಿನ ಮೂಲಕ ಹೊರಹಾಕ್ತಾರೆ ಕೂಡ. ಆದ್ದರಿಂದ ಅದನ್ನು ಅಪ್ರಮಾಣ ಅಂತ ಹೇಳುವ ಯಾವ ಅಗತ್ಯವೂ ಕೂಡ ಇಲ್ಲ. ಅದರಿಂದ ಸ್ಮರಣವೂ ಕೂಡ ಪ್ರಮಾಣವೇ ಆಗ್ತದೆ, ಇದ್ದ ವಸ್ತುಸ್ಥಿತಿಯನ್ನು ಗ್ರಹಿಸಿದರೆ. ಇಲ್ಲದೇ ಇರುವ ವಸ್ತುಸ್ಥಿತಿಯನ್ನು ಅದನ್ನಾದ್ರು ಹೇಳಲಿಕ್ಕೆ ಹೋದರೆ ಅಪ್ರಮಾಣ ಆಗ್ತದೆ. ಕೆಲವು ಕಡೆ ಅಪ್ರಮಾಣ ಆಗ್ತದೆ ಅಂದರೆ ಎಲ್ಲ ಸ್ಮರಣಗಳು ಅಪ್ರಮಾಣ ಅಂತ ಏನು ತಳ್ಳಿ ಹಾಕಬೇಕಾದ್ದಿಲ್ಲ ಅಂತ ಅದರ ಅಭಿಪ್ರಾಯ ಇದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಪ್ರಮಾಣ ಲಕ್ಷಣ ಸಮಾಪ್ತ ಆಗಿದೆ.